ಮಿಥುನ ರಾಶಿಯವರ ಬಹಳ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಮಿಥ್ಯಾರೋಪ, ಅಂದರೆ ಸುಳ್ಳು ಸುಳ್ಳು ಆರೋಪಗಳು ನಿಮ್ಮ ಮೇಲೆ ಬರ್ತಕ್ಕಂಥದ್ದು. ಇದೇ ದೊಡ್ಡ ಸಮಸ್ಯೆ ಮಿಥುನ ರಾಶಿಯವ್ರದ್ದು. ನೀವು ಮಾಡದೇ ಇರುವ ತಪ್ಪೆಲ್ಲ ನಿಮ್ಮ ಕುತ್ತಿಗೆಗೆ ಸುತ್ತಕೊಳ್ತದೆ, ನಿಮ್ಮ ಕಾಲಿಗೆ ಸುತ್ತಕೊಳ್ತದೆ, ನಿಮಗೆ ಸುತ್ತಕೊಳ್ತದೆ. ನೀವು ಹೇಳ್ತಾ ಇರ್ತಾರಪ್ಪ, ನಾನು ಮಾಡಿರೋ ತಪ್ಪು ನನ್ನ ಬಗ್ಗೆ ನಾನು ಏನು ಬೇಕಾದ್ರೆ ಹೇಳ್ರಿ, ನೀವು ನಾನು ಮಾಡದೇ ಇರೋದು ನಂಗೆ ಸಂಬಂಧ ಇಲ್ಲದಿರೋ ವಿಚಾರಗಳೆಲ್ಲ ತಗೊಂಬಂದು ನನಗೆ ಕೊಡ್ತಾ ಇದ್ದೀರಲ್ಲಪ್ಪ ಅಂತ ಬಹಳಷ್ಟು ಬಾರಿ ಹೇಳ್ಕೊಂಡಿರ್ತಾರೆ ಮಿಥುನ ರಾಶಿಯವರು. ಸೊ ಮಿಥುನ ರಾಶಿಯವರ ಈ ಎಂತ ಹೇಳ್ತೀವಿ ತಪ್ಪು ಅಪವಾದಗಳು, ಎಂತ ಹೇಳ್ತೀವಿ ಅಪಪ್ರಚಾರಗಳು, ಆರೋಪಗಳು, ನಿಮ್ಮೆಲ್ಲರೂ ಆರೋಪಗಳು, ಇದರಿಂದ ನಿಮಗೆ ರಕ್ಷಣೆ ಬೇಕು ಅಂತಾದರೆ ಮಿಥುನ ರಾಶಿಯವರು ಬಹಳ ಮುಖ್ಯವಾಗಿ ಆರಾಧನೆ ಮಾಡಬೇಕಾಗಿರ್ತಕ್ಕಂಥದ್ದೇ ಬಗಳಾಮುಖಿ. ಯಾವ ಮಿಥುನ ರಾಶಿಯವರು ಬಗಳಾಮುಖಿ ಆರಾಧನೆ ಮಾಡ್ತಿರೋ ನಿಮ್ಮ ಮೇಲೆ ಯಾವುದೇ ಕಾರಣಕ್ಕೂ ಮಿಥ್ಯಾರೋಪಗಳು ಬರೋದಿಲ್ಲ, ಸುಮ್ಮನೆ ಸುಮ್ಮನೆ ಆರೋಪಗಳು ಬರೋದಿಲ್ಲ. ನಿಮ್ಗೆ ಅನುಭವ ಆಗೋದು ಅಂದರೆ ನಿಮ್ಮ ಅನುಭವ ನಿಮ್ಗೆ ಹೇಳ್ತಾ, ಹೌದುಗಳೇ ನನಗೆಲ್ಲ ಅಪಪ್ರಚಾರ ಮಾಡ್ತಾರೆ ನನ್ನ ಬಗ್ಗೆ, ಹೌದುಗಳೇ ನನ್ನ ಬಗ್ಗೆ ತುಂಬ ಆರೋಪಗಳು ನನ್ನ ಮೇಲೆ ಮಾಡ್ತಾ ಇರ್ತಾರೆ, ಸುಳ್ಳು ಆರೋಪಗಳು ಮಾಡ್ತಾರೆ, ನನ್ನನ್ನು ಒಂಥರ ಇದು ಮಾಡಿಬಿಡ್ತಾರೆ ಅಂಥೇಳಿ. ಸೊ ಅದು ಆಗಬಾರದು ಅಂತಾದರೆ ಬಹುಮುಖ್ಯವಾಗಿ ನಿಮಗೆ ಬೇಕಾಗಿರ್ತಕ್ಕಂಥ ರಕ್ಷಣೆ ಯಾವುದು? ಬಗಳಾಮುಖಿ ರಕ್ಷಣೆ. ನೀವು ಬಗಳಾಮುಖಿ ಆರಾಧನೆ ಮಾಡಿದ್ರೆ ಇನ್ನೂ ಒಂದು ಬಹಳ ಇಂಪಾರ್ಟೆಂಟಾಗಿ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದು ಏನೋ ಗೊತ್ತಾ? ಗುಪ್ತ ಶತ್ರುಗಳು. ಈ ಎಲ್ಲ ಅಪಪ್ರಚಾರ ಮಾಡ್ತಿರೋರು ಯಾರು ಅಂತ ನಿಮಗೆ ಗೊತ್ತಾಗಬೇಕಲ್ವಾ? ಅಥವಾ ನಿಮ್ಗೆ ಯಾರ ಮೇಲೆ ಒಬ್ಬರ ಮೇಲೆ ಅನುಮಾನ ಇರುತ್ತೆ, ಅದು ಸತ್ಯವೋ ಸುಳ್ಳು, ಅಂದರೆ ಅವರೇ ನಿಜವಾಗ್ಲೂ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೋ ಅಥವಾ ಇಲ್ಲವೋ, ಇದಾರು ನಿಮಗೆ ಗೊತ್ತಾಗಬೇಕಲ್ಲ, ಒಂದು ಕ್ಲಾರಿಟಿ ಸಿಗಬೇಕಲ್ಲ. ಸೊ ಎಕ್ಸ್ಪೋಸ್ ಆಗಬೇಕು ನಿಮ್ಮ ಗುಪ್ತ ಶತ್ರುಗಳು, ಆ ಸೀಕ್ರೆಟ್ ಶತ್ರುಗಳು ಎಕ್ಸ್ಪೋಸ್ ಆಗಬೇಕು ಅಂತಂದರೆ ನೀವು ಬಗಳಾಮುಖಿ ಆರಾಧನೆ ಮಾಡಬೇಕು. ನೋಡಿ, ಬಗಳಾಮುಖಿ ಆರಾಧನೆ ಮಾಡೋದ್ರಿಂದ ಒಂದು, ನಿಮ್ಮ ಬಗ್ಗೆ ಅಪಪ್ರಚಾರಗಳು ಆಗಿದ್ದ ತಪ್ಪು ತಿಳುವಳಿಕೆ ನಿಮ್ಮ ಬಗ್ಗೆ, ತಪ್ಪು ಕಲ್ಪನೆ ಇತ್ಯಾದಿಗಳೆಲ್ಲ ಕಡಿಮೆ ಆಗುತ್ತೆ. ಜೊತೆಗೆ ಎರಡನೇದಾಗಿ ಬಹಳ ಇಂಪಾರ್ಟೆಂಟಾಗಿ ನಿಮ್ಮ ಗುಪ್ತ ಶತ್ರುಗಳೆಲ್ಲ ಓಪನ್ ಎಕ್ಸ್ಪೋಸ್ ಆಗ್ಬಿಡ್ತಾರಲ್ಲ ಅಂತ. ಯಾರ್ಯಾರು ಬೆನ್ನ ಹಿಂದೆ ಸಮಸ್ಯೆ ಕೊಡ್ತಿದ್ರಲ್ಲ, ಚೂರಿ ಆಗ್ತಿದ್ರಲ್ಲ, ಅವರೆಲ್ಲ ಇದಾಗ್ತಾರೆ ಜಸ್ಟ್. ಮತ್ತು ಮೂರನೇದಾಗಿ ವಾಕ್ಚಾತುರ್ಯ ಹಾಗೂ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ. ಏನಾಗ್ಬಿಡುತ್ತೆ ಮಿಥುನ ರಾಶಿಯವರಿಗೆ, ಡ್ಯುಯಲ್ ಮೈಂಡ್. ಈಗ ಒಂದು ಸರಿ ಅನಿಸುತ್ತೆ, ಇನ್ನೊಂದು ಸೆಕೆಂಡ್ ಬಿಟ್ಟು ಇನ್ನೊಂದು ಸರಿ ಅನಿಸುತ್ತೆ, ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಮತ್ತೊಂದು ಯಾವುದೋ ಸರಿ ಅನಿಸುತ್ತೆ. ಒಂದು ಸ್ಥಿರವಾಗಿ ಯಾವುದು ಸರಿ ಯಾವ ತಪ್ಪು ಅಂತ ಅದು ನಿಮ್ಗೆ ಏನು ಬೇಕು ದೃಢ ನಿರ್ಧಾರವೇ ಕೊಡೋಕ್ಕಲ್ಲ ನಿಮ್ಮ ಕೈನಲ್ಲಿ. ಸೊ ಆ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ನಿಮಗೆ ವೃದ್ಧಿ ಆಗಬೇಕು ಅಂದರೆ ಪಂಚಮಾಧಿಪತಿ ಶುಕ್ರನ ಅಭಿಮಾನಿ ದೇವರು ದುರ್ಗಾ ಅಂತಂದರೆ ಬಗಳಾಮುಖಿ ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ವಾಕ್ಚಾತುರ್ಯನೂ ಇಂಪ್ರೂವ್ ಆಗುತ್ತೆ ಆಯ್ತಲ್ವ. ಜೊತೆಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ನಿಮಗೆ ಖಂಡಿತವಾಗಿ ಸಿಗುತ್ತೆ. ಅಷ್ಟೇ ಅಲ್ಲ, ನಾಲ್ಕನೆಯದಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಈ ಉದ್ಯೋಗದಲ್ಲಿ ಇವಾಗ ಜಾಬೆಲ್ಲ ಇವಾಗ ಏನಿಗೆ ಟಾರ್ಗೆಟ್ ನಿಮ್ಮ ಥರ ಇನ್ನೂ 100 ಕುದುರೆಗಳು ಓಡ್ತಾ ಇರ್ತವೆ. ನೀವು ಎಲ್ಲರಿಗಿಂತ ಮುಂದೆ ಹೋಗಿ ಟಾರ್ಗೆಟನ್ನು ರೀಚ್ ಮಾಡಬೇಕು ಅಂತಂದಾಗ ಆ ಪರೀಕ್ಷೆ ಥರ, ಆ ಒಂದು ಎಕ್ಸಾಮಿನೇಷನ್ ಥರ ಇರುತ್ತೆ ಪ್ರತಿ ದಿವಸ ಕೆಲಸ ಅನ್ನುವಂಥದ್ದು. ಸೊ ಅದರಲ್ಲಿ ನಿಮಗೆ ವಿನ್ ಆಗಬೇಕು ಅಂತಾದರೆ, ಪ್ರತಿ ದಿವಸ ಡೇ ಟು ಡೇ ನೀವು ಟಾರ್ಗೆಟ್ಸ್ ಕಂಪ್ಲೀಟ್ ಮಾಡಬೇಕು ಅಂತಾದರೆ, ಅಥವಾ ನೀವು ಯಾವುದೋ IAS KAS ಗೌರ್ಮೆಂಟ್ ಎಕ್ಸಾಮು ಅದು ಇದು ಏನೇನೋ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀತಾ ಇದ್ದೀರಿ, ಅದರಲ್ಲಿ ನಿಮಗೆ ಯಶಸ್ಸು ಕಾಣಬೇಕು ಅಂತಾದರೆ, ಜಯ ಸಿಗಬೇಕು ಅಂತಾದರೆ ಬಗಳಾಮುಖಿ ಆರಾಧನೆ ಮಾಡಬೇಕು ಮಿಥುನ ರಾಶಿಯವರು. ಅಷ್ಟೇ ಅಲ್ಲ, ಇನ್ನು ಕಾನೂನು ಮತ್ತು ಎಂತ ಹೇಳ್ತೀವಿ ದಾಖಲಾತಿಗಳು ಅಂತೀವಲ್ಲ, ಈ ಡಾಕ್ಯುಮೆಂಟೇಷನ್ ಪ್ರಾಬ್ಲಮ್ಗಳು ಬಹಳಷ್ಟು ಜನಕ್ಕಿರುತ್ತೆ. ಕಾನೂನಾತ್ಮಕ ತೊಡಕುಗಳು ಬಹಳಷ್ಟು ಜನ ಅನುಭವಿಸ್ತಾ ಇರ್ತಾರೆ. ಇದೆಲ್ಲ ಸಮಸ್ಯೆಗಳಿಂದ, ಈ ಕಾನೂನಾತ್ಮಕ ಸಮಸ್ಯೆಗಳಿಂದ ನೀವು ಹೊರಬರಬೇಕು. ಲಾನಲ್ಲಿ ನಿಮಗೆ ನ್ಯಾಯ ಸಿಗಬೇಕು, ಅಲ್ಲ ಸಲ್ಲದ ಆರೋಪಗಳಿಂದ ಹೊರಬರಬೇಕು, ನೀವು ನಿರಪರಾಧಿ ಅಂತ ಗೊತ್ತಾಗಬೇಕು, ಅಥವಾ ಜೊತೆಗೆ ಅಂತ ಹೇಳ್ತೀವಿ ನಿಮಗೆ ಜಯ ಸಿಗಬೇಕು, ನ್ಯಾಯಾಲಯದಲ್ಲಿ ಜಯ ಸಿಗಬೇಕು ಅಂತಾದರೆ, ಡಾಕ್ಯುಮೆಂಟೇಷನ್ ಪ್ರೊಸೆಸ್ ಏನೇ ಪ್ರಾಬ್ಲಮ್ ಇರಲಿ ಅದು ಸರಿ ಹೋಗಬೇಕು ಅಂತಾದರೆ ಬಹುಮುಖ್ಯವಾಗಿ ನೀವು ಆರಾಧನೆ ಮಾಡಬೇಕಾರೋದು ಬಗಳಾಮುಖಿ. ಯಾವ ಮಿಥುನ ರಾಶಿಯವರು ಬಗಳಾಮುಖಿ ಆರಾಧನೆ ಮಾಡ್ತಿರೋ ಬಹಳ ಮುಖ್ಯವಾಗಿ ಹೇಳ್ತೀನಿ, ಮಾನಸಿಕ ಚಂಚಲತೆ ತುಂಬ ಜಾಸ್ತಿ ಇರುತ್ತೆ ನಿಮಗೆ, ಅದೆಲ್ಲ ಕಡಿಮೆ ಆಗುತ್ತೆ. ಜೊತೆಗೆ ಆತ್ಮವಿಶ್ವಾಸ ವೃದ್ಧಿ ಆಗುತ್ತೆ. ಇಷ್ಟೆಲ್ಲ ಆಗುತ್ತೆ ಅಂತ ಗುರುಗಳಾದರೆ ಹೇಗೆ ಮಾಡಬೇಕು ಬಗಳಾಮುಖಿ ಆರಾಧನೆ ಅಂತೀರಾ? ಅದನ್ನು ಹೇಳ್ತೇನೆ. ಬಗಳಾಮುಖಿ ಆರಾಧನೆ ಮಾಡಲಿಕ್ಕೆ ನಿಮಗೆ ಪ್ರಮುಖವಾಗಿ 4 ದ್ರವ್ಯಗಳು ಬೇಕು. 4 ದ್ರವ್ಯಗಳು ನಿಮ್ಮಲ್ಲಿದ್ದರೆ ಖಂಡಿತವಾಗಿ ನೀವು ಬಗಳಾಮುಖಿ ಆರಾಧನೆ ಮಾಡಬಹುದು. ಆ 4 ದ್ರವ್ಯಗಳಾದಂದರೆ, ಒಂದು ವೀಳ್ಯದೆಲೆ ಚೆನ್ನಾಗಿರಬೇಕು, ಯಾವುದು ಗಾಯ ಕಲೆ ಇತ್ಯಾದಿಗಳಾಗದೇ ಇರತಕ್ಕಂಥ ಚೆನ್ನಾಗಿರುವ ವೀಳ್ಯದೆಲೆ 2, ಆಮೇಲೆ ಕುಂಕುಮ, ಒರಿಜಿನಲ್ ಕುಂಕುಮ ಗೊತ್ತಾಯ್ತಲ್ವ, ಒಳ್ಳೆಯ ಒರಿಜಿನಲ್ ಕುಂಕುಮ ಒಂದು ಸ್ವಲ್ಪ, ನಂತರ ಒಂದು ಲಿಂಬೆ ಹಣ್ಣು ಹಾಗೂ ಕೆಂಪು ಬಣ್ಣದ ಹೂವು. ಇದು 4 ನಿಮಗೆ ಬೇಕು. ಈ 4 ವಸ್ತುಗಳನ್ನು ನೀವು ಸಂಗ್ರಹಣೆ ಮಾಡಿಕೊಂಡು ಅಮಾವಾಸ್ಯೆಗಳಲ್ಲಿ
ಅಥವಾ ವಾರದಲ್ಲಿ ಸೋಮವಾರ ಅಥವಾ ಅಮಾವಾಸ್ಯೆ, ಸೋಮವಾರವೇ ಅಮಾವಾಸ್ಯೆ ಬಂದಾಗಂತೂ ತುಂಬ ಒಳ್ಳೆಯದು. ಇಲ್ಲ ಪ್ರತಿ ಸೋಮವಾರ ಅಥವಾ ಪ್ರತಿ ಅಮಾವಾಸ್ಯೆ ತಿಂಗಳಿಗೊಮ್ಮೆ ಈ ವಿಡಿಯೋ ಎಂಡಲ್ಲಿ ನಾನು ಹೇಳ್ತಕ್ಕಂತಹ ಮಂತ್ರ ಸ್ತೋತ್ರ ಏನಿದೆ ಅದನ್ನು ಕೇಳಿಸ್ಕೊಂಡು ಆ ವಿಡಿಯೋದಲ್ಲೇ ಇಟ್ಕೊಂಡು ದೇವ್ರ ಮೇಲೆ ಜಾಗಲಿ ಮಾಡಿ ಒಂದು ಪ್ಲೇಟ್ ಮೇಲೆ ವಿಡಿಯೋದಲ್ಲೇ ಇಟ್ಕೊಂಡು ಅದರ ಮೇಲೆ ಒಂದು ಲಿಂಬೆಹಣ್ಣು ಇಟ್ಕೊಂಡು ಈ ಕುಂಕುಮ ಈ ಒಂದು ಮಂತ್ರನ ಹೇಳ್ತಿಲ್ಲ ಅದರಲ್ಲಿ ಅದಕ್ಕೆ ಅರ್ಚನೆ ಮಾಡಬೇಕು ಆ ಲಿಂಬೆಹಣ್ಣು ಮೇಲೆ. ಜೊತೆಗೆ ಕೆಂಪು ಹೂವುಗಳನ್ನು ಇಡಬೇಕು, ಅದಕ್ಕೆ ಬಗಳಾಮುಖಿಯನ್ನು ಆರಾಧನೆ ಮಾಡಿಕೊಳ್ಬೇಕು. ಮುಗಿದ ನಂತರ ಆ ಕುಂಕುಮವನ್ನು ಹಣೆಗಿಟ್ಕೋಬೇಕು. ಆ ಕೆಂಪು ಹೂಗಳನ್ನು ಹಿಂಗೆ ಮೂಸಿಬಿಟ್ಟು ಪಕ್ಕದಲ್ಲಿ ಹಾಕಿ ಕೈ ತೊಳ್ಕೊಂಬಿಟ್ರೆ ಆಯಿತು. ಆ ಲಿಂಬೆಹಣ್ಣು ನೆಕ್ಸ್ಟ್ ಅಮಾವಾಸ್ಯೆ ತನಕ ಹಾಗೆಯೇ ಇರಬೇಕು. ನೆಕ್ಸ್ಟ್ ಅಮಾವಾಸ್ಯೆಯಲ್ಲಿ ಬಿಡಿದೆಲ್ಲ ಒಣಗೋಗಿ ಇದಾಗ್ಬಿಟ್ಟಿರುತ್ತೆ, ಹಾಗೂ ಆ ಲಿಂಬೆಹಣ್ಣು ಸ್ವಲ್ಪ ಬಾಡಿರುತ್ತೆ. ಅದನ್ನು ತೊಗೊಂಡೋಗಿ ಎಲ್ಲರೂ ಹರಿಯುವ ನೀರಿನಲ್ಲಿ ಅಥವಾ ಯಾವುದಾದ್ರು ಅರಳಿ ಮರದ ಕೆಳಗಡೆ ಹಾಕ್ಬಿಟ್ಟು ಮತ್ತೆ ನೆಕ್ಸ್ಟ್ ಅಮಾವಾಸ್ಯೆಗೆ ಮತ್ತೆ ಫ್ರೆಶ್ ಆಗಿ ತಂದಿಟ್ಕೊಳ್ಬೇಕು. ಈ ಥರ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಪ್ರತಿ ಸೋಮವಾರ ಕಡ್ಡಾಯವಾಗಿ ನಾನು ಈ ವಿಡಿಯೋ ಎಂಡಲ್ಲಿ ಹೇಳ್ತಕ್ಕಂಥ ಸ್ತೋತ್ರವನ್ನು ಮಿನಿಮಮ್ ನನ್ನ ಪ್ರಕಾರ ಒಂದು 8 ಬಾರಿ ಯಾರು ಕೇಳಿಸ್ಕೊಳ್ತಕ್ಕಂಥದ್ದು ತುಂಬ ಅನುಕೂಲ ಗೊತ್ತಾಯ್ತಲ್ವ, ತುಂಬ ಪವರ್ಫುಲ್ ಆಗಿರ್ತದೆ. 4 ದ್ರವ್ಯಗಳು. ಆಮೇಲೆ ಸೋಮವಾರ ಅಮಾವಾಸ್ಯೆ ಬಹಳ ವಿಶೇಷ. ಅದಕ್ಕೋಸ್ಕರ ಈ ಬಾರಿ ಅಧಿಕ ಮಾಸದ ಅಮಾವಾಸ್ಯೆ ಇದೆಯಲ್ಲ ಅದು ಬಹಳ ಪವರ್ಫುಲ್ ಆಗಿದೆ. ಈ ಬಾರಿ ಜೂನ್ 15ನೇ ತಾರೀಕು ಅಧಿಕ ಮಾಸದ ಅಮಾವಾಸ್ಯೆ ಅನ್ಬೋದು. ಈ ಅಧಿಕ ಮಾಸದ ಅಮಾವಾಸ್ಯೆ ಸೋಮವಾರದ ದಿವಸ ಬಂದಿದೆ. ಸೋಮವತಿ ಅಂತ ಕರೀತಾರೆ. ಈ ಅಮಾವಾಸ್ಯೆ ಸೋಮವಾರ ಅಧಿಕ ಮಾಸದ ಅಧಿಕ ಜ್ಯೇಷ್ಠ ಅಮಾವಾಸ್ಯೆ ಸೋಮವಾರ ಜೂನ್ 15ನೇ ತಾರೀಕು ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ಪವರ್ಫುಲ್ ಆದ ಬಗಳಾಮುಖಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ಬಗಳಾಮುಖಿ ಹೋಮವನ್ನು ಮಾಡಿ ವಿಶೇಷವಾದಂಥ ಬ್ರೇಸ್ಲೆಟ್ ಅನ್ನು ಧಾರಣೆ ಮಾಡ್ಕೊಂಡಿದ್ದ ಕೈಯಲ್ಲಿ ಇದೇ ಬ್ರೇಸ್ಲೆಟ್ ಅನ್ನು ಕೊಡ್ತಾ ಇದ್ದೇವೆ. ಸೊ ಇದರಲ್ಲಿ 4 ವಿಶೇಷವಾಗಿರತಕ್ಕಂಥ ಉಪರತ್ನಗಳಿದೆ. ಅದರಲ್ಲೂ ವಿಶೇಷವಾಗಿ ನೀವು ಗಮನಿಸಬೇಕಾಗಿರತಕ್ಕಂಥದ್ದು ಕೃಷ್ಣವೀಟಿಕಾ ರತ್ನ ಇದೆ, ಜೊತೆಗೆ ವ್ಯಾಘ್ರನೇತ್ರ ರತ್ನ ಇದೆ, ಜ್ವಾಲಾಮುಖಿ ರತ್ನಗಳಿದೆ, ಜೊತೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಅಮ್ಮನವರ ಶಕ್ತಿಯನ್ನು ಸದಾ ನಿಮ್ಮಲ್ಲಿ ಇಟ್ಟು ಮನಸ್ಸನ್ನು ಶಾಂತವಾಗಿರ್ತಕ್ಕಂಥ ಒಂದು ವಿಶೇಷವಾದ ಧವಳ ರತ್ನ ಇದೆ. ಸೊ ಧವಳರತ್ನ ಅಮ್ಮನವರ ಬಹಳ ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ನಿಮಗೆ ತಲುಪಿಸುವಂಥದ್ದು, ಅಂದರೆ ತನ್ನಲ್ಲಿಟ್ಕೊಂಡು ನಿಮಗೆ ತಲುಪಿಸುವಂತಹ ಒಂದು ಕಾರ್ಯವನ್ನು ಮಾಡುತ್ತೆ. ಈ ಅದ್ಭುತವಾದ ಬಗಳಾಮುಖಿ ರಕ್ಷಾ ಕವಚವನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತೃಗಳು ಕೊಡ್ತಾ ಇದ್ದೇವೆ. ಇದನ್ನು ಬಗಳಾಮುಖಿ ಹೋಮದಲ್ಲಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಇದರಲ್ಲಿ 4 ವಿಧದ ವಿಶೇಷವಾದ ಉಪರತ್ನಗಳಿದೆ, ಇದನ್ನು ಗಮನಿಸಬೇಕು. ಇದನ್ನು ಬಗಳಾಮುಖಿ ಹೋಮ ಅಷ್ಟೇ ಅಲ್ಲ, ರಾಕ್ಷೋಘ್ನ ಹೋಮದಲ್ಲೂ ಇದನ್ನು ಅಭಿಮಂತ್ರಣೆ ಮಾಡ್ತಿದೆ. ಯಾಕೆಂದರೆ ಈ ವ್ಯಾಘ್ರನೇತ್ರ ರತ್ನ ಹಾಗೂ ಜ್ವಾಲಾಮುಖಿ ರತ್ನ ಇದೆಯಲ್ಲ, ಈ 2 ರತ್ನಗಳು ಜೊತೆಗೆ ವಿಶೇಷವಾಗಿ ಕೃಷ್ಣವೀಟಿಕಾ ರತ್ನವು ಸಹ ಬಂತು. ಇದು ರಾಕ್ಷೋಘ್ನ ಹೋಮದಲ್ಲಿ ಎನರ್ಜೈಸ್ ಮಾಡಿದ್ರೆ ಅಮಾವಾಸ್ಯೆ ಸೋಮವಾರ ಅಮಾವಾಸ್ಯೆ ಸೋಮವತಿ ದಿವಸ, ಅದು ಅಧಿಕ ಮಾಸದ ಅಮಾವಾಸ್ಯೆ ಸೋಮವತಿಯ ದಿವಸ ರಾಕ್ಷೋಘ್ನ ಹೋಮ, ರಾಕ್ಷಸಾಂ ಘ್ನಂತೀತಿ ರಾಕ್ಷೋಘ್ನ, ಎಲ್ಲ ಕೆಟ್ಟ ಶಕ್ತಿಗಳು ಮಾಟಮಂತ್ರಗಳು ಕೆಟ್ಟ ಈ ರಾಕ್ಷಸರ ಸಂಹಾರ ಮಾಡತಕ್ಕಂಥ ಹೋಮ ಅದು. ಸೊ ಅಂಥ ಒಂದು ಅದ್ಭುತವಾದ ರಾಕ್ಷೋಘ್ನ ಹೋಮದಲ್ಲಿಯೂ ಸಹ ಈ ವಿಶೇಷವಾದಂತಹ ಒಂದು ಬ್ರಾಸ್ಲೆಟ್ ರಕ್ಷಾ ಕವಚ ಎನರ್ಜೈಸ್ ಆಗಲಿದೆ ಕೈಯಲ್ಲಿ ಧಾರಣೆ ಮಾಡ್ಕೊಳ್ಳೋಕ್ಕೆ. ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮದಲ್ಲಿ ಇದು ಎನರ್ಜೈಸ್ ಆಗಲಿದೆ. ಈ ಧವಳ ರತ್ನ ಇದೆಯಲ್ಲ, ಈ ಧವಳ ರತ್ನ ಅಮ್ಮನವರಿಗೆ ವಿಶೇಷವಾಗಿರತಕ್ಕಂಥ ಉಪರತ್ನ ಇದು. ಅದರಿಂದ ಬಕಳಾಮುಖಿ ಹೋಮದಲ್ಲೂ ಎನರ್ಜೈಸ್ ಆಗುತ್ತೆ, ಜೊತೆಗೆ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮದಲ್ಲೂ ಎನರ್ಜೈಸ್ ಆಗುತ್ತೆ. ಎಲ್ಲರನ್ನೂ ನಿಮ್ಮತ್ತೆ ಸೆಳೆಯುವ ಅದ್ಭುತ ಶಕ್ತಿಯನ್ನು ತ್ರೈಲೋಕ್ಯ ಮೋಹನಕರ ಗೌರಿ ಮಂತ್ರ ಖಂಡಿತವಾಗಿ ಕೊಡಲಿದೆ. ಅದ್ರ ಬಗ್ಗೆ ಸಹ ನಿಮಗೆ ತಿಳಿಸ್ತಾನೆ. ಇದ್ರ ಜೊತೆಗೆ ಸ್ವಯಂವರ ಪಾರ್ವತಿ, ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಯೋಜನೆ ಸಿಗಬೇಕು. ಇಷ್ಟೆಲ್ಲ ಪವರ್ಫುಲ್ ಆಗಿರತಕ್ಕಂಥ ಹೋಮಗಳು, ಗುರು ಶಾಂತಿ, ಶನಿ ಶಾಂತಿ, ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡಿ ಈ ವಿಶೇಷವಾದ ಬಗಳಾಮುಖಿ ರಕ್ಷಾ ಕವಚವನ್ನು ಪ್ರತಿಯೊಬ್ಬರಿಗೂ ಸಹ ನಿಮಗೆ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ, ಹೆಸರು ವಿಳಾಸ ಗೊತ್ತೇ ಇರುತ್ತೆ. ಸೊ ದಯವಿಟ್ಟು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ಜೂನ್ 15 ತಾರೀಕು ಸೋಮವಾರ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ.
ಬಗಳಾಮುಖಿ ಹೋಮ, ರಾಕ್ಷೋಗ್ನ ಹೋಮ, ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳೆಲ್ಲವೂ ಸಹ ಲೈವಲ್ಲಿ ನೀವು ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ ಹಾಗೂ ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ವಿಶೇಷವಾದ ಬಗಳಾಮುಖಿ ರಕ್ಷಾ ಕವಚ ಬ್ರೇಸ್ಲೆಟ್ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತಗಳು ಕೊಡ್ತಾ ಇದ್ದೇವೆ. ಒಂದು ಸಂಕಲ್ಪ ಸೇವೆಗೆ ಒಂದು ಬ್ರೇಸ್ಲೆಟ್ ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಸಹ ನಿಮ್ಮ ಬಲಗೈಯಲ್ಲೂ ಸಹ ಇದನ್ನು ಧಾರಣೆ ಮಾಡಿಕೊಳ್ಬಹುದಾಗಿರ್ತದೆ, ಅಥವಾ ನಿಮಗೆ ಅನುಕೂಲವಾಗುವ ರೀತಿಯಲ್ಲಿ ಎಡಗೈಯಲ್ಲಿ ಕೂಡ ಇದನ್ನು ಧಾರಣೆ ಮಾಡ್ಕೊಳ್ಬೇಕಾಗಿರ್ತದೆ, ಮಾಡ್ಕೊಳ್ಬಹುದು. ಯಾವುದೇ ರೀತಿಯಾಗಿರತಕ್ಕಂತಹ ಈ ನಾನ್ ವೆಜ್ ತಿನ್ನಬಾರ್ದು ಅಂತಲೋ ಅಥವಾ ಮೈಲಿಗೆ ಆಗಬಾರ್ದು, ಇದೆಲ್ಲ ಯಾವುದೂ ಇಲ್ಲ. ಇದು ಉಪರತ್ನ ವಿಶೇಷ ದೇವತೆಗಳಿಗೆ ವಿಶೇಷ ಪರ್ವ ದಿನದಂದೇ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಬಹಳ ಈಸಿ ಆಯ್ತಲ್ವಾ. ಜೊತೆಗೆ ಇಡೀ ಹೋಮಗಳೆಲ್ಲ ಹೋಮಗಳನ್ನು ಲೈವ್ ನೋಡ್ಬೋದು. ಎಲ್ಲ ಹೋಮಗಳ ಪ್ರಸಾದ ಸ್ಪೀಡ್ ಪೋಸ್ಟಲ್ಲಿ ನಿಮಗೆ ಕಳಿಸ್ಕೊಡ್ತಾರೆ. ಯಾಕಂದರೆ ಸೋಮವಾರ ಹೋಮ ಆಗುತ್ತೆ ಅಂದರೆ ಮಂಗಳವಾರ ಅಥವಾ ಬುಧವಾರ ನಾವು ಸ್ಪೀಡ್ ಪೋಸ್ಟಲ್ಲಿ ಖಂಡಿತವಾಗಿ ಕಳಿಸ್ಕೊಡ್ತೇವೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಈ ವಿಶೇಷವಾದಂಥ ಬಗಳಾಮುಖಿ ಒಂದು ವಿಶೇಷವಾದ ಮಂತ್ರವನ್ನು ಈಗ ಮುಂದೆ ಹೇಳ್ತೇನೆ, ಅಥವಾ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಆ ಮಂತ್ರದ ಲಿಂಕನ್ನು ಖಂಡಿತವಾಗಿ ಕೊಡ್ತಾನೆ, ಅಲ್ಲಿ ಕೂಡ ನೀವು ಅದನ್ನು ನೋಡ್ಕೊಳ್ಬಹುದಾಗಿರ್ತದೆ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.